ಚಿಂತಾಮಣಿ ನಗರದ ಕೆಜಿಎನ್ ಬಡಾವಣೆ ಮನೆ ಆವರಣದಲ್ಲಿ ರಾತ್ರಿ ಮಲಗಿದ್ದ ಮಹಿಳೆಗೆ ಬೆಂಕಿ ಹಚ್ಚಿರುವಂತಹ ಅನುಮಾನಾಸ್ಪದ ಪ್ರಕರಣ ಬೆಳಕಿಗೆ ಬಂದಿದೆ. ಬಡಾವಣೆ ನಿವಾಸಿ ಲಕ್ಷ್ಮೀ ದೇವಮ್ಮ 65 ವರ್ಷ ವಯಸ್ಸು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಅವರ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಪ್ರತಿನಿತ್ಯ ಮನೆ ಮುಂದಿನ ಆವರಣದಲ್ಲಿ ಲಕ್ಷ್ಮೀ ದೇವಮ್ಮ ಅವರು ಮಲಗ್ತಾ ಇದ್ರು. ಶುಕ್ರವಾರ ರಾತ್ರಿ ಕೂಡ ಎಂದಿನಂತೆ ಅವರು ಊಟ ಮಾಡಿ ಮಲಗಿದ್ರು. ಆದರೆ ಮಧ್ಯರಾತ್ರಿ ಸುಟ್ಟಿರುವ ವಾಸನೆ ಬರ್ತಾ ಇರೋದನ್ನು ಕಂಡು ಅಕ್ಕಪಕ್ಕದವರು ಸ್ಥಳಕ್ಕೆ ಬಂದು ನೋಡಿದಾಗ ಬೆಂಕಿ ಹಚ್ಚಿ ಸುಟ್ಟಿರುವಂತಹ ಬೆಳಕಿಗೆ ಬರುತ್ತೆ ವಿಚಾರ. ತಕ್ಷಣವೇ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಯಾರೋ ಅಪರಿಚಿತರು ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿರಬೇಕು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಆದರೆ ಅಪರಿಚಿತರು ಯಾಕೆ ಬೆಂಕಿ ಹಚ್ಚುತ್ತಾರೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ SP ಕುಶಾಲ್ ಚೌಕ್ಷಿ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ತನಿಖೆ ಮುಂದುವರಿಸ್ತೀವಿ, ಏನು ಕಾರಣ ಆಯಿತು, ಯಾವ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ರು, ಅಥವಾ ಲಕ್ಷ್ಮೀ ದೇವಮ್ಮ ಅವರಿಗೆ ಬೆಂಕಿ ಹಚ್ಚಿರುವಂಥದ್ದು ಬೇರೆ ಯಾರಾದರೂ ಇದರ ಕುಟುಂಬಸ್ಥರು ಅಥವಾ ಪರಿಚಯಸ್ಥರು ಯಾರಾದರೂ ಬೆಂಕಿ ಹಚ್ಚಿದಾರ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ತನಿಖೆ ಮಾಡ್ತೀವಿ ಅಂತ SP ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.